ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಕಲ್ಮನಿ ಕನ್ನಡ ವ್ಲಾಗ್ಸ್. ವೆಲ್ಕಮ್ ಟು ಅನದರ್ ಫನ್ ಫೀಲ್ಡ್ ವ್ಲಾಗ್. ನಾನು ನಿಮಗೆ ಹೇಳಿರೋ ಹಾಗೆ ನಾವು ಉಡುಪಿಯಲ್ಲಿದ್ದೇವೆ. ಉಡುಪಿಗೆ ಬಂದಿರೋ ಉದ್ದೇಶನೇ ನಮ್ಮ ಮನೆಗಳ ಅಂದರೆ ನಮ್ಮ ಫ್ಯಾಮಿಲಿ ಕೆಲವು ಫಂಕ್ಷನ್ಸ್ ಇದೆ ಅಂತ. ಸೊ ಇವತ್ತು ನಾವು ಒಂದು ಫಂಕ್ಷನಿಗೆ ಹೋಗ್ತಾ ಇದ್ದೀವಿ. ಆ ಫಂಕ್ಷನ್ ಏನು ಎತ್ತ ನಿಮಗೆ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ನೋಡ್ತಾ ಇದ್ದೀರಾ, ನಾವು ಮನೆಯಿಂದ ಈ ಥರ ರೆಡಿಯಾಗಿ ಕಾರಲ್ಲಿ ಕೂತ್ಕೊಂಡು ಆಲ್ರೆಡಿ ಹೊರಟಿದ್ದೀವಿ. ನನ್ನ ಮಗು ಮತ್ತು ನನ್ನ ಗಂಡ ಮುಂದೆ ಕೂತ್ಕೊಂಡಿದ್ದಾರೆ. ಹಿಂದೆ ನಾನು, ನಮ್ಮ ಅತ್ತೆ ಮತ್ತು ನಮ್ಮ ಅಮ್ಮನೂ ಬಂದಿದ್ದಾರೆ ಆ ಫಂಕ್ಷನಿಗೆ. ಸೊ ಅವ್ರು ಇನ್ವೈಟ್ ಮಾಡಿರೋದ್ರಿಂದ ಅವರು ಸಹ ಬಂದಿದ್ದಾರೆ. ಸೊ ಹೋಗ್ತಾ ಇದ್ದೀವಿ. ಇದು ಫಂಕ್ಷನ್ ಅನ್ನೋದಕ್ಕಿಂತ ನನಗೆ ಇಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋ ವ್ಯೂ ಇರುತ್ತೆ, ತುಂಬ ಗ್ರೀನ್ರಿ ಆಗಿರುತ್ತೆ. ಸೊ ಅದು ನೋಡೋಕ್ಕೆ ಮತ್ತು ಆ ಥರ ಪ್ಲೇಸಲ್ಲಿ ಟ್ರಾವೆಲಿಂಗ್ ಮಾಡೋದು ಅಥವಾ ಒಂದು ಜರ್ನಿ ಮಾಡೋದೇ ತುಂಬ ನನಗೆ ಖುಷಿ. ಸೊ ಹಾಗಾಗಿ ನಾವೆಲ್ಲ ರೆಡಿಯಾಗಿ ಹೊರಟಿದ್ದೀವಿ, ನೋಡ್ತಾ ಇದ್ದೀರಲ್ಲ. ಸೊ ಇದು ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು 35 ಕಿಲೋಮೀಟರ್ ಇದೆ. ಸೊ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿರುತ್ತೆ. ಕೋಸ್ಟಲ್ ರೀಜನ್ ಅಥವಾ ಈ ಕಡೆ ಪ್ಲೇಸಸಲ್ಲಿ ಈ ಥರ ತುಂಬ ತುಂಬ ಬ್ಯೂಟಿಫುಲ್ ಆಗಿರೋ ಪ್ಲೇಸಸ್ ಎಲ್ಲ ಇರುತ್ತೆ. ಅಂದರೆ ಟೂರಿಸ್ಟ್ ಪ್ಲೇಸ್ ಅಂತಲೇ ಅಲ್ಲ, ನಾರ್ಮಲ್ ಆಗಿರೋ ಒಂದು ಹಳ್ಳಿ ಕಡೆ ಹೋದ್ರೂ ನಿಮ್ಗೆ ಈ ಥರ ಒಂದು ವ್ಯೂ ಸಿಗುತ್ತೆ. ಗ್ರೀನ್ರಿ ಆಗಿರಲಿ, ಸಣ್ಣ ಸಣ್ಣ ತೋಡು ಅಥವಾ ಹಳ್ಳ ಅಥವಾ ಸಣ್ಣ ಸಣ್ಣ ಬ್ರಿಡ್ಜ್ಗಳು, ನೀರಿನ ಸೋರ್ಸ್ಗಳು, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಇದು ನಮ್ಮ ಮನೆಯಿಂದ ಹೋಗೋ ದಾರಿಯಲ್ಲಿ ಅಂದರೆ ತುಂಬ ಕಾಡು ಬರುತ್ತೆ, ಫಾರೆಸ್ಟ್ ಏರಿಯಾ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಪರ್ಸ್ನಲಿ ಈ ಥರ ಪ್ಲೇಸಸ್ಗಳಲ್ಲಿ ಟ್ರಾವೆಲ್ ಮಾಡೋದು, ರೈಡ್ ಮಾಡೋದು ಅಂದರೆ ತುಂಬ ಇಷ್ಟ. ಐ ಪ್ರಿಫರ್ ಬೈ ಬೈಕ್, ಬಟ್ ಈಗ ನಾವು ಫ್ಯಾಮಿಲಿ ಎಲ್ಲ ಮಗು ಜೊತೆ ಎಲ್ಲ ಹೋಗ್ತಾ ಇರೋದ್ರಿಂದ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ನಮ್ಮ ತುಂಬ ಕ್ಲೋಸ್ ಅಂದರೆ ಕಸಿನ್ದು ಮನೆಯ ಫಂಕ್ಷನ್ ಇರೋದ್ರಿಂದ ಸೊ ನಮ್ಮದು ಇಡೀ ಫ್ಯಾಮಿಲಿನೇ ಹೋಗ್ತಾ ಇದ್ವಿ. ಸೊ ಆಲ್ಮೋಸ್ಟ್ ನಾವು ಅವ್ರ ಮನೆ ಹತ್ರ ಬರ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಿಮಗೆಲ್ಲ ಅಂದರೆ ಕಂಟ್ರಿ ಸೈಡ್ ಅಂದರೆ ಸಿಟಿಗಳಲ್ಲಿರೋರಿಗೆ ಈ ಥರ ಆಲ್ಮೋಸ್ಟ್ ನಾವು ಅವ್ರ ಮನೆ ಹತ್ರ ರೀಚ್ ಆದ್ವಿ, ಫಂಕ್ಷನಲ್ಲಿದೆಯೋ ಅಲ್ಲಿ. ಸೊ ಈ ದಾರಿ ಉದ್ದಕ್ಕೂ ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನೋಡಿದಿರಲ್ಲ, ಠಣಾನ್ ರೀಚ್ ದ ಹೋಮ್. ನೋಡ್ತಾ ಇದ್ದೀರಲ್ಲ, ತುಂಬ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮನೆಯೆಲ್ಲ. ಮಂಟಪ ಮತ್ತು ಶಾಮಿಯಾನ ಎಲ್ಲ ಹಾಕಿ. ಸೊ ತುಂಬ ದಿನ ಆದಮೇಲೆ ನಾನು ಯಾವುದೋ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದೀನಿ. ನನಗೂ ತುಂಬ ಖುಷಿ ಆಗ್ತಾಯಿತ್ತು. ಸೊ ಇದು ಏನಪ್ಪ ಫಂಕ್ಷನ್ ಅಂದರೆ ನನ್ನ ಹಸ್ಬೆಂಡಿನ ಕಸಿನ್ ಅವರ ಗೃಹ ಪ್ರವೇಶ. ಸೊ ತುಂಬ ಅಂದರೆ ನನ್ನ ಹಸ್ಬೆಂಡ್ ಮತ್ತು ಅವರೆಲ್ಲ ತುಂಬ ಒಟ್ಟಿಗೆ ಬೆಳೆದವರು, ತುಂಬ ಕ್ಲೋಸ್. ಸೊ ಹಾಗಾಗಿ ನಾವೆಲ್ಲರೂ ಬಂದಿದ್ವಿ. ಇಲ್ಲಿ ನೋಡ್ತಾ ಇದ್ದೀರ, ಬಂದು ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ಕೂತ್ಕೊಂಡಿದ್ದೀವಿ. ನಾನು ಹಾಗೆ ಏನೆಲ್ಲ ನಡೀತಾ ಇದೆ ಸುತ್ತಮುತ್ತ ಮನೆ ಸುತ್ತ. ಇದು ಒಂದು ತೋಟ ಇದೆ ಸುತ್ತ ಅವ್ರದ್ದೇನೆ. ಅದರಲ್ಲಿ ಮಧ್ಯದಲ್ಲಿ ಮನೆ ಕಟ್ಟಿದ್ದಾರೆ. ನಾನು ಮುಂಚೆ ಸಹ ಒಂದೆರಡು ಸರಿ ಇಲ್ಲಿ ಬಂದಿದ್ದೀನಿ. ನಂಗೆ ಪರ್ಸನಲಿ ತುಂಬ ಇಷ್ಟ. ಇಲ್ಲಿಂದ ಹೊಳೆ ತುಂಬ ಹತ್ತಿರ. ಸೊ ಹೊಳೆಯಲ್ಲೆಲ್ಲ ಹೋಗಿ ನೀರಲ್ಲಿ ಆಟ ಆಡ್ತಿದ್ವಿ. ಸೀರಿಯಸ್ಲಿ ಈ ಸರಿನೂ ನಾನು ಅದೆಲ್ಲ ಮಾಡಬೇಕು ಅಂದ್ಕೊಂಡೆ. ಬಟ್ ಸಿನ್ಸ್ ಫಂಕ್ಷನ್ ಇರೋದ್ರಿಂದ ಅವರೆಲ್ಲ ಮನೆಯಲ್ಲಿ ಅಂದರೆ ಪೂಜೆಯಲ್ಲಿ ಅದರಲ್ಲೆಲ್ಲ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರಲ್ವ, ಸೊ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಡೆಫಿನೆಟ್ಲಿ. ಸೊ ಇಲ್ಲಿ ನೋಡಿದ್ರೆ ಮನೆಯಲ್ಲಿ ಹತ್ತಿರ ಮಕ್ಕಳುಗಳೆಲ್ಲ ಅಂದರೆ ಯಾವುದೇ ಫಂಕ್ಷನ್ ಏನೇನು ಕಾರ್ಯಕ್ರಮ ಇರಲಿ ಮನೇಲಿ ಶೋ ಸ್ಟಾಪರ್ಸ್ ಥರ ಅಲ್ವಾ ಮಕ್ಕಳು, ನೀಟಾಗಿ ರೆಡಿಯಾಗಿ ಕ್ಯೂಟಾಗಿ ಒಳ್ಳೊಳ್ಳೆ ಹೊಸ ಡ್ರೆಸ್ ಹಾಕ್ಕೊಂಡು
ಜಗ ಜಗ ಅಂತ ಓಡಾಡ್ತಾ ಇರ್ತಾರೆ. ಮತ್ತು ಅವರಿಗೆ ಫೋಟೋ ಶೂಟ್ ಮಾಡ್ತಾಯಿದ್ರು, ಅಂದರೆ ಫೋಟೋಗ್ರಾಫರಿಗೆ ಕೇಳ್ತಾಯಿದ್ರು ನಮ್ಮದೊಂದು ಫೋಟೋ ತೆಗೀರಿ ಅಂತ. ಸೊ ಅದನ್ನೆಲ್ಲ ಒಂಚೂರು ಕ್ಯಾಪ್ಚರ್ ಮಾಡಿದೆ. ಅದಾದಮೇಲೆ ತಿಂಡಿ ಎಲ್ಲ ಆದಮೇಲೆ ನಮ್ಮಮ್ಮ ಹೇಳಿದರು, ಕೂತ್ಕೊಂಡು ಏನಿರೋದು ನೋಡೋಣ. ಅಂದರೆ ನಮ್ಮಮ್ಮಂಗೆ ಇದೆಲ್ಲ ಹೊಸ್ತು. ಅಂದರೆ ನಾವು ನನ್ನ ತಾಯಿ ಮನೆ ಬಯಲುಸೀಮೆ ಆಗಿರೋದ್ರಿಂದ ಅವರಿಗೆ ಈ ಕಾಡು, ಈ ಥರ ಹೊಳೆ ಮತ್ತು ಈ ಥರ ಪ್ಲೇಸಸ್ಗಳೆಲ್ಲ ತುಂಬ ಅಟ್ರಾಕ್ಟಿವ್ ಮತ್ತು ತುಂಬ ಸ್ಪೆಷಲ್ ಅನಿಸುತ್ತೆ. ಸೊ ಹಾಗಾಗಿ ಕೂತ್ಕೊಂಡೇ ಇರೋದೇನು, ಅಲ್ಲಿ ಏನಿದೆ ಎದುರುಗಡೆ ಅಂದರೆ ಅವರ ಮನೆ ಎದುರುಗಡೆ ಫುಲ್ ಕಾಡೇ ಇರೋದು. ಅಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹತ್ತತ್ರ ಅಂದರೂ 1 ಕಿಲೋಮೀಟರ್, ಅರ್ಧ ಕಿಲೋಮೀಟರ್ ದೂರ ಇರುತ್ತೆ. ಸೊ ಎದುರುಗಡೆ ಫುಲ್ ಕಾಡಿತ್ತು. ಸೊ ನಮ್ಮಮ್ಮ ಅಂದರು ಸ್ವಲ್ಪ ಅಲ್ಲಿ ಏನಿದೆ ನೋಡ್ಕೊಂಬರೋಣ, ಸುಮ್ಮನೆ ಸುತ್ತಾಡ್ಕೊಂಬರೋಣ ಅಂತ ಹೇಳಿದರು. ನನಗೂ ಆಯಿತು, ಸೆಕೆ ಅಲ್ವಾ ಒಂದೇ ಕಡೆ ಕೂತ್ಕೊಂಡಿರೋದಕ್ಕಿಂತ ಇಟ್ಸ್ ಬೆಟರ್ ಅಂತ ನಾವು ಸಹ ಹೊರಟ್ವಿ. ಏನಿಲ್ಲ, ಅಲ್ಲಿ ಫುಲ್ ಕಾಡು ಗಿಡಗಳಿತ್ತು, ಮತ್ತು ಏನಿಲ್ಲ, ಶೆಕೆನೂ ತುಂಬ ಇತ್ತು. ಆದರೂ ಸಹ ನನ್ನ ಮಗಳಿಗೆ ಈ ಥರ ಒಂದು ಓಪನ್ ಸ್ಪೇಸ್ ಅಂತ ಸಿಕ್ಕಿದರೆ ಅವಳಿಗೆ ಆಟ ಆಡೋಕ್ಕೆ ಸಾಕು. ಅವಳಿಗೆ ಆಟ ಆಡೋದಂದ್ರೇ ತುಂಬ ಇಷ್ಟ. ಅವಳಿಗೆ ಗ್ರೌಂಡ್ ಅಂತ ಇಲ್ಲ, ಕಾಡಂತ ಇಲ್ಲ, ಎಂಥ ಸಹ ಯಾವುದು ಸಹ ಆದರೂ ಸಹ ಅವಳಿಗೆ ಆಟ ಆಡೋಕ್ಕೆ ಇಷ್ಟ. ನಾನು ಸಹ ಹಾಗೆ ವಿಡಿಯೋ ಮಾಡ್ತಾಯಿದ್ದೆ, ಹೇಗಿದೆ ಪ್ಲೇಸು, ಏನೆಲ್ಲ ಇದೆ. ಇಲ್ಲಿ ತುಂಬ ಈ ಬೆಟ್ಟದ ನೆಲ್ಲಿಕಾಯಿ ಅಥವಾ ಆಮ್ಲ ಅಂತ ಏನು ಹೇಳ್ತೀವೋ ಅದ್ರ ಮರಗಳು ತುಂಬ ಇದೆ. ನಾವು ಲಾಸ್ಟ್ ಟೈಮ್ ಬಂದಾಗಲೂ ಇಲ್ಲಿ ಆಮ್ಲ ಎಲ್ಲ ತೆಗೆದು ತಿಂದಿದ್ವಿ. ಮತ್ತು ಹಲಸಿನ ಮರಗಳಿದೆ. ಕಾಡಾದರೂ ಸಹ ಅಂದರೆ ಮನೆಗಳ ಹತ್ತಿರ ಇರೋದ್ರಿಂದ, ಅಂದರೆ ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರಿಗೆ ಒಂದೊಂದು ಮನೆ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಅಲ್ಲೇ ಮರಗಳೆಲ್ಲ ತುಂಬ ಬೆಳೆದಿರುತ್ತೆ. ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ತುಂಬ ಹಲಸಿನ ಹಣ್ಣಿನ ಮರಗಳೆಲ್ಲ ಇತ್ತು ಅಕ್ಕಪಕ್ಕದಲ್ಲಿ. ಮತ್ತು ಅಲ್ಲಿ ತುಂಬ ಚಿಟ್ಟೆಗಳಿತ್ತು. ಸೊ ನಮ್ಮಮ್ಮ ತಾರುಷಿಗೆ ಅಂದರೆ ನನ್ನ ಮಗಳಿಗೆ ಚಿಟ್ಟೆ ನೋಡು, ಅವಳಿಗೆ ಚಿಟ್ಟೆ ಅಂದರೆ ತುಂಬ ಇಷ್ಟ, ಈ ಬಟರ್ಫ್ಲೈಸ್ ಅದು ಇದು ಎಲ್ಲ. ಸೊ ಒಂದೆಲ್ಲ ತೋರಿಸ್ತಾಯಿದ್ರು, ನೋಡು ಅಲ್ಲಿ ಬಟರ್ಫ್ಲೈ ಇದೆ, ಅದಿದೆ ಇದಿದೆ ಅಂತ. ಹಾಗೆ ವಾಕಿಂಗ್ ಮಾಡ್ತಾ ಇದ್ವಿ. ಅಂದರೆ ಇದೊಂಥರ ಆ್ಯಡೆಡ್ ಅಡ್ವಾಂಟೇಜ್ ಥರ ಫಂಕ್ಷನ್ಸಿಗೆ ಅಂತ ಬಂದ್ವಿ. ಬಟ್ ನಮಗೆ ಇಲ್ಲೆಲ್ಲ ನೋಡೋಕ್ಕೆ ಸಿಗುತ್ತೆ, ಆಮೇಲೆ ತಿರ್ಗಾಡೋಕ್ಕೆ ಸಿಗುತ್ತೆ, ಅಂದರೆ ಒಂಥರ ಖುಷಿ ಅಲ್ವಾ. ಸೊ ನಮ್ಮ ಅಮ್ಮನಿಗಂತೂ ಫುಲ್ ಖುಷಿ, ಯಾಕಂದರೆ ಅವರಿಗೆ ಅಂದರೆ ನಮ್ಮ ಪ್ಲೇಸಲ್ಲಿ ಈ ಥರ ಎಲ್ಲ ಕಾಡೆಲ್ಲ ನೋಡಿರಲ್ವಲ್ಲ ಅವರು. ಅದೆಲ್ಲ ಫುಲ್ ಬಯಲುಸೀಮೆ, ಅಲ್ಲೇನಿದ್ರು ಹೊಲ ಗದ್ದೆ ಇದೇ ಇರುತ್ತೆ. ಸೊ ಅವರಿಗೂ ತುಂಬ ಖುಷಿ ಆಯಿತು. ಸೊ ನೋಡ್ತಾ ಇದ್ದೀರಲ್ಲ ನಾವು ಹಿಂಗೆ ರೆಡಿ ಆಗಿದ್ದೀವಿ. ನನಗೆ ತುಂಬ ದಿನ ಆದಮೇಲೆ ಸೀರೆ ಉಟ್ಕೊಳ್ಬೇಕಂತ ತುಂಬ ಆಸೆ ಆಯಿತು. ಸೊ ಹಾಗಾಗಿ ಸೀರೆ ಉಟ್ಕೊಂಡು ಜ್ಯುವೆಲ್ರಿ ಹಾಕ್ಕೊಂಡು ಖುಷಿ ಆಗ್ತಾಯಿದೆ. ತುಂಬ ದಿನ ಆದಮೇಲೆ ಈ ಥರ ರೆಡಿ ಆಗಿದ್ದೀನಿ ಅಂತ. ಸೊ ನಾನು ಪೂರ್ತಿ ಲುಕ್ ಹೆಂಗೆ ಕಾಣಿಸ್ತಾ ಇದ್ದೀನಿ, ನಾನು ಏನು ಜ್ಯುವೆಲ್ರಿ ಹಾಕ್ಕೊಂಡಿದ್ದೀನಿ, ನಾನು ಯಾವ ಥರ ಸೀರೆ ಉಟ್ಕೊಂಡಿದ್ದೀನಿ, ಏನು ಎತ್ತ ಅಂತ ಇಲ್ಲಿ ವಿಡಿಯೋಲಿ ಸಣ್ಣದಾಗಿ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಈ ಸೀರೆ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇದು ನನ್ನ ಅಜ್ಜಿ ನಂಗೆ ಕೊಡಿಸಿದ ಸೀರೆ. ಸೊ ನಂಗೆ ತುಂಬ ಇಷ್ಟ, ಅದು ಕಲರ್ ಸಹ ತುಂಬ ಚೆನ್ನಾಗಿದೆ. ಸೊ ಈ ಥರ ನೋಡ್ತಾ ಇದ್ದಾರಲ್ಲ, ಈ ಥರ ನಾನೇ ಸೀರೆ ಉಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಂಗೆ ಸೀರೆ ಉಟ್ಕೊಳ್ಳೋದು ಅಷ್ಟು ಸ್ವಲ್ಪ ನೀಟಾಗೇನು ಅಷ್ಟೊಂದು ಬರೋಲ್ಲ, ಬಟ್ ಐ ಮ್ಯಾನೇಜ್ ಮಾಡ್ಬೋದು. ಬಟ್ ಈ ಸೀರೆ ನೀಟಾಗಿ ಉಟ್ಕೊಳ್ಬೋದು, ಇಟ್ ಈಸ್ ಸಾಫ್ಟ್ ಒಂಥರ. ಸೊ ಜ್ಯುವೆಲ್ರಿ ಸೆಟ್ ನಾನು ನಮ್ಮ ಒಂದು ಚಿಕ್ಕಪೇಟೆ ವ್ಲಾಗಲ್ಲಿ ತೋರಿಸಿದ್ದೀನಲ್ಲ, ಅದೇ ಜ್ಯುವೆಲ್ರಿ ಸೆಟ್ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಹಾಗೆಯೇ ಒಂಚೂರು ಟೈಮ್ ಪಾಸ್ ಮಾಡಿ ಆಚೆ ಈಚೆ ತಿರುಗಾಡಿ ವಾಪಸ್ ಬಂದರೆ ಪೂಜೆ ಶುರುವಾಗಿತ್ತು. ಅಂದರೆ ಗೃಹ ಪ್ರವೇಶ ಆಗಿದ್ದರಿಂದ ಸತ್ಯನಾರಾಯಣ ಪೂಜೆ ಇತ್ತು. ಸೊ ಬರೋಷ್ಟರಲ್ಲಿ ಪೂಜೆ ಶುರುವಾಗಿತ್ತು. ಸ್ವಲ್ಪ ಹೊತ್ತು ಪೂಜೆಯಲ್ಲಿ ಕೂತ್ಕೊಂಡು ಅದಾದಮೇಲೆ ನನಗೆ ಒಂದು ಐಡಿಯಾ ಬಂತು. ಅಲ್ಲಿನ ಮನೆ ಅಂದರೆ ಈ ಮನೆ ಇಂದ ಒಂದು 3 ಕಿಲೋಮೀಟರ್ಸಲ್ಲಿ ಒಂದು ಒಳ್ಳೆ ದೇವಸ್ಥಾನ ಇದೆ, ಅರ್ಧನಾರೀಶ್ವರ ದೇವಸ್ಥಾನ ಅಂತ, ತುಂಬ ಹಳೆ ದೇವಸ್ಥಾನ. ಸೊ ನಾವು ಯಾಕೆ ಹೋಗಿ ಬರಬಾರ್ದು, ಜಸ್ಟ್ 3 ಕಿಲೋಮೀಟರ್ ಅಲ್ವಾ, ಏನು ತುಂಬ ದೂರ ಅಲ್ಲ ಅಂತ ಅಂದ್ಕೊಂಡ್ವಿ. ಅಂದ ತಕ್ಷಣ ಓಕೆ, ನಮ್ಮಮ್ಮ, ನಮ್ಮ ಅತ್ತೆ, ನನ್ನ ಹಸ್ಬೆಂಡ್ ಎಲ್ಲರೂ ಓಕೆ ಹೋಗೋಣ ಅಂತ ಹೇಳಿದರು. ಹಾಗಾಗಿ ನಾವಿಲ್ಲಿ ಅರ್ಧನಾರೀಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದಂತೂ ತುಂಬ ಟೆಂಪಲ್ ಅನ್ನೋದಕ್ಕಿಂತ ಟೆಂಪಲ್ ದಾರಿನೇ ತುಂಬ ಕ್ಯೂಟಾಗಿದೆ. ಎಲ್ಲ ಕಡೆ ನಿಮಗೆ ಗ್ರೀನ್ರಿ ಅಂದರೆ ಗ್ರೀನ್ರಿ, ಎಲ್ಲ ಕಡೆ ನಿಮಗೆ ಈ ಸಣ್ಣ ಸಣ್ಣ ಬ್ರಿಡ್ಜ್ಗಳು, ಎಷ್ಟು ಸೀನಿಕ್, ಎಷ್ಟು ಏನು ಹೇಳ್ತಾರೆ, ಸಿನೆಮೆಟಿಕ್ ಆಗಿದೆ ಅಥವಾ ಏನಂತಾರೆ ಫೋಟೋಜೆನಿಕ್ ಆಗಿದೆ. ಅಂದರೆ ಎಲ್ಲ ಪ್ಲೇಸಲ್ಲೂ ನೀವು ಫೋಟೋಗ್ರಫಿ ಮಾಡ್ಬೋದು, ಎಲ್ಲ ಪ್ಲೇಸಲ್ಲೂ ನೀವು ಫೋಟೋ ಶೂಟ್ ಮಾಡ್ಬೋದು. ಇಲ್ಲಿ ಮಾಡೋಕ್ಕಾಗಲ್ಲ, ಇಲ್ಲಿ ಮಾಡೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಸೊ ನಾವು ಒಂದು ಸರಿ ಡೆಫಿನೆಟ್ಲಿ ಇಲ್ಲಿ ಒಂದು ಸರಿ ಯಾವುದಾದ್ರೂ ನನ್ನ ಮಗಳದ್ದು ಯಾರ್ದೋ ಒಂದು ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಅಷ್ಟು ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಕಂಪ್ಲೀಟ್ 3 ಕಿಲೋಮೀಟರ್ಸ ಇದೇ ಥರ ಇದೆ. ಸೊ ಆಮೇಲೆ ಅಲ್ಲಿಂದ ಅದು ಸಹ ಫುಲ್ ಫಾರೆಸ್ಟೇ. ಅಲ್ಲಿ ಮಧ್ಯದಲ್ಲಿ ಒಂದು ಹಳ್ಳಿ, ಸಣ್ಣದ ಹಳ್ಳಿ ಬರುತ್ತೆ, ಬಿಟ್ಟರೆ ಕಂಪ್ಲೀಟ್ ಫಾರೆಸ್ಟ್. ಸೊ ತುಂಬ ಚೆನ್ನಾಗಿತ್ತು. ಸೊ ಟ್ರಾವೆಲಿಂಗ್ ಅಂದರೆ ಅದಂದರೆ ನಾವು ಡೆಸ್ಟಿನೇಷನ್ ರೀಚ್ ಆಗಬೇಕಪ್ಪ ಅನ್ನೋದಕ್ಕಿಂತ ಆ ಡೆಸ್ಟಿನೇಷನ್ ಹೋಗೋ ದಾರಿಯಲ್ಲಿ ಏನೇನಿದೆ, ಅದು ಹೆಂಗಿದೆ, ಅದನ್ನು ಎಂಜಾಯ್ ಮಾಡೋದೇ ಒಂದು ಟ್ರಾವೆಲಲ್ಲಿರೋ ಮಜಾ ಅಂತ ಹೇಳ್ಬೋದು. ನನಗಂತೂ ಐ ಎಂಜಾಯ್ ದ್ಯಾಟ್ ಒನ್.
ಸೊ ಇಲ್ಲಿ ರೀಚ್ ಆದ್ವಿ. ಇದು ತುಂಬ ಹಳೆಯ ದೇವಸ್ಥಾನ. ಒಂದು ಅರ್ಧನಾರೀಶ್ವರ ಮತ್ತು ಗಣಪತಿ ಟೆಂಪಲ್ ಎರಡೂ ಸಹ ಇದೆ ಇಲ್ಲಿ. ನಾನು ಮುಂಚೆ ಒಮ್ಮೆ ಬಂದಿದ್ದೆ, ಐ ಥಿಂಕ್ ಅದು ಕ್ಲೋಸ್ ಆಗಿತ್ತು ಅನಿಸುತ್ತೆ ನಾವು ಬಂದ ಟೈಮಲ್ಲಿ. ಬಟ್ ಈ ಸರಿ ಸ್ವಲ್ಪ ಬೆಳಿಗ್ಗೆನೇ ಬಂದಿರೋದ್ರಿಂದ ಒಂದು 11-11:30 ಓಪನ್ ಇತ್ತು. ಪೂಜೆ ಸಹ ನಡೀತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ದೇವಸ್ಥಾನ ದೇವ್ರಿಗೆ ನಮಸ್ಕಾರ ಮಾಡಿ ಸುತ್ತಮುತ್ತ ತಿರುಗಾಡಿ ನೋಡ್ತಾ ಇದ್ದೀವಿ ಹೇಗಿದೆ ಅಂದರೆ. ನಮ್ಮ ಅತ್ತೆ ಐ ಥಿಂಕ್ ಇಲ್ಲಿ ಬಂದಿರಲಿಲ್ಲ, ನಮ್ಮಮ್ಮ ಅಂತೂ ಆಫ್ಕೋರ್ಸ್ ಬಂದಿರಲಿಲ್ಲ. ಬಟ್ ನಾವು ಬಂದಿದ್ವಿ ಒಂದು ಸಾರಿ ಇಲ್ಲಿ. ಬಟ್ ನಾವು ದೇವಸ್ಥಾನದ ಒಳಗೆ ಹೋಗಿರಲಿಲ್ಲ, ಅಂದರೆ ಕ್ಲೋಸ್ ಇತ್ತಲ್ವ, ನಾವು ಔಟ್ ಟೈಮಲ್ಲಿ ಬಂದಿರೋದ್ರಿಂದ. ಸೊ ಹಾಗಾಗಿ ದೇವಸ್ಥಾನದ ಒಳಗೆ ಏನಿದೆ ಎತ್ತಾ ಇದೆ. ದೇವಸ್ಥಾನ ಅಂದರೆ ಒಂದು ರೀಜನಿಂದ ಇನ್ನೊಂದು ರೀಜನ್ಗೆ ದೇವಸ್ಥಾನಗಳು ಬದಲಾಗ್ತಾ ಇರುತ್ತೆ. ಅಂದರೆ ದೇವಸ್ಥಾನ ಕಟ್ಟೋ ರೀತಿ, ಅದರ ವಿನ್ಯಾಸ ಎಲ್ಲ ಬದಲಾಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಸಹ ನಾವು ತುಂಬ ನಾನು ಪರ್ಸ್ನಲಿ ಎಂಜಾಯ್ ಮಾಡ್ತೇನೆ. ಯಾಕಂದರೆ ನಮ್ಮ ತಾಯ್ಮನೆಯಲ್ಲಿರೋ ದೇವಸ್ಥಾನಗಳ ಶೈಲಿ, ಕಟ್ಟೋ ವಿಧಾನ, ಅಂದರೆ ಕಟ್ಟಿರೋ ಶೈಲಿಗಳು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅದು ನೋಡುವಾಗ ಅಲ್ಲಿ ನನಗೆ ತೀರ್ಥ ಬಾವಿ ಅಂತ ಒಂದು ಕಾಣಿಸ್ತು. ಏನಿದು ಆಚೆ ಕಡೆಯಿಂದ ಏನು ಬಾವಿ ಥರ ಕಾಣಿಸ್ತಾನೆ ಇಲ್ವಲ್ಲ, ಏನಿದು ಅಂತ ನೋಡುವಾಗ ಆ್ಯಕ್ಚುಲಿ ಇದು ಬಾವಿನೇ ಲಿಟ್ರಲಿ. ಔಟ್ಸೈಡ್ ಅಂದರೆ ಆಚೆಯಿಂದ ನೋಡಿದ ತಕ್ಷಣ ಅನ್ಸಲ್ಲ, ಏನೋ ಒಂದು ಕಟ್ಟೆ ಥರ ಇದೆ ಅನಿಸುತ್ತೆ. ಬಟ್ ಬಾವಿನೇ ಎಷ್ಟು ಚೆನ್ನಾಗಿತ್ತು, ಎಷ್ಟು ಕ್ಯೂಟಾಗಿತ್ತು. ಸೊ ಇದೆಲ್ಲ ಒಂಥರ ಹೊಸತ್ತಲ್ವ. ಸೊ ನಾನು ಪರ್ಸ್ನಲಿ ಯಾವುದೇ ಪ್ಲೇಸಸ್ಗೆ ಹೋಗಲಿ, ಇರೆಸ್ಪೆಕ್ಟಿವ್ ಆಫ್ ನಮ್ಮ ಮನೆ ಇರಲಿ, ಅಂದರೆ ಹೋಮ್ ಟೌನ್ ಇರಲಿ ಅಥವಾ ಬೇರೆ ಪ್ಲೇಸಸ್ಗೆ ಹೋಗಲಿ, ಅಲ್ಲಿ ಲೋಕಲ್ ಆಗಿ ಏನಿರುತ್ತೆ ಅಂದರೆ ಅಲ್ಲಿ ಸ್ಥಳೀಯ ಫುಡ್ ಆಗಲಿ, ಅಲ್ಲಿಯ ವೀವ್ ಆಗಲಿ, ಅಥವಾ ಅಲ್ಲಿಯ ಟೆಂಪಲ್ಗೆ ಹೋದರೆ ಟೆಂಪಲ್ ಕಟ್ಟಿರೋ ಶೈಲಿ ಆಗಲಿ, ಅದನ್ನೆಲ್ಲ ತುಂಬ ಅಬ್ಸರ್ವ್ ಮಾಡ್ತೀನಿ. ನನಗೆ ಅದು ತುಂಬ ಇಷ್ಟ. ಸೊ ಇಲ್ಲಿ ಸಹ ತುಂಬ ದಕ್ಷಿಣ ಕನ್ನಡ ಅಥವಾ ಉಡುಪಿ ಮಂಗಳೂರು ಸೈಡ್ ಯಾವ ಥರದ ಟೆಂಪಲ್ ಕಟ್ಟಿರ್ತಾರೋ, ಸೊ ಅದೇ ಶೈಲಿಯಲ್ಲಿ ಇಲ್ಲಿ ಒಂದು ಟೆಂಪಲ್ ಕಟ್ಟಿದ್ರು. ಸೊ ಟೆಂಪಲ್ ಎದುರುಗಡೆನೇ ಇಷ್ಟು ಒಳ್ಳೆ ವ್ಯೂ ಇದೆ, ನೋಡ್ಬೋದು ನೀವು. ನಾವು ಲಾಸ್ಟ್ ಟೈಮ್ ಬಂದಿದೆ ಅಂತ ನಾನು ನಿಮಗೆ ಹೇಳಿದ್ನಲ್ಲ, ಲಾಸ್ಟ್ ಟೈಮ್ ನಾವು ಬಂದಾಗಂತೂ ಓ ಮೈ ಗಾಡ್, ಇಟ್ ವಾಸ್ ಲೈಕ್ ಅ ಹಿಲ್ ಸ್ಟೇಷನ್ ವ್ಯೂ ಥರ ಇತ್ತು. ಫುಲ್ ಮಂಜು ಮಳೆ ಇತ್ತು. ಸೊ ಇಲ್ಲೇ ಬಂದರೆ ಒಂದು ಕಲ್ಯಾಣಿ ಇದೆ ಪಕ್ಕದಲ್ಲಿ, ಅದ್ರಲ್ಲಿ ನೀರಿದೆಯಲ್ಲ ಅಂತ ಜಸ್ಟ್ ಹತ್ತಿರ ಹೋಗಿ ನೋಡಿದಾಗ ನೀರಿತ್ತು, ಮತ್ತು ಮೀನು ಸಹ ಇತ್ತು ಅದರಲ್ಲಿ ತುಂಬ. ನನ್ನ ಮಗಳಂದ್ರು ಅದು ನೋಡಿದ ತಕ್ಷಣ ಬೂಶಿ ಬೂಶಿ ಅಂತ ಹೇಳ್ತಿದ್ದೆ. ಅಂದರೆ ಅವಳಿಗೆ ನೀರಲ್ಲಿ ಸ್ನಾನ ಮಾಡೋದಂದರೆ ತುಂಬ ಇಷ್ಟ. ಸೊ ಎಲ್ಲೇ ಹೊಳೆ ನೋಡಲಿ, ಕೆರೆ ನೋಡಲಿ, ಏನೇ ನೋಡಲಿ ನಾನು ಸ್ನಾನ ಮಾಡ್ತೀನಿ ಅಂತ ಹೇಳ್ತಾಳೆ. ಬಟ್ ವಾವ್, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಕಲ್ಯಾಣಿ ಅಂತ. ಸೊ ತುಂಬ ಚೆನ್ನಾಗಿತ್ತು. ನಮ್ಮ ಅಮ್ಮನೂ ಹೇಳಿದ್ರು ಎಷ್ಟು ಚೆನ್ನಾಗಿದೆಯಲ್ಲ ಈ ದೇವಸ್ಥಾನ, ಬಂದಿದ್ದೆ ಒಳ್ಳೆಯದಾಯಿತು, ಅಟ್ಲೀಸ್ಟ್ ನಮ್ಗೆ ಇಷ್ಟು ಒಳ್ಳೆ ಪ್ಲೇಸ್ ನೋಡೋಕ್ಕೆ ಸಿಕ್ತು ಅಂತ ಹೇಳಿದರು. ಬಟ್ ತುಂಬ ಬಿಸಿಲಿತ್ತು, ಬಿಸಿಲಲ್ಲೂ ಸಹ ಅಷ್ಟೊಂದು ಎಂಜಾಯ್ ಮಾಡಿದ್ವಿ. ಅದೇ ಒನ್ ಮೋರ್ ಟೈಮ್ ಐಮ್ ಟೆಲಿಂಗ್, ಇಟ್ಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್. ಗೃಹ ಪ್ರವೇಶ ಅಂತ ಬಂದರೆ ನಮಗೆ ಇಲ್ಲಿ ಒಳ್ಳೊಳ್ಳೆ ವ್ಯೂಸ್ ಮತ್ತು ಒಳ್ಳೊಳ್ಳೆ ಟೆಂಪಲ್ಲೆಲ್ಲ ನೋಡೋಕ್ಕೆ ಸಿಕ್ತು. ಅದಾದಮೇಲೆ ಪುನಃ ಅಂದರೆ ತುಂಬ ಸೆಕೆ ಇದೆ, ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೊಳ್ಳೋಣ, ಅಲ್ಲೇ ನೀರು ಸಹ ಇಟ್ಟಿದ್ರು. ಸೊ ನೀರು ಕುಡಿದು ರೆಸ್ಟ್ ಮಾಡ್ತಾಯಿದ್ವಿ. ಒಂದು 10 ನಿಮಿಷ ಕೂತ್ಕೊಳ್ಳೋಣ, ದೇವಸ್ಥಾನ ಅಲ್ವಾ, ದೇವಸ್ಥಾನದಲ್ಲಿ ಯಾವಾಗಲೂ ದೇವ್ರಿಗೆ ಕೈ ಮುಗಿದ್ಮೇಲೆ 1-2 ನಿಮಿಷ ಕೂತ್ಕೊಳ್ಳೋದು ವಾಡಿಕೆ. ಸೊ ಹಾಗಾಗಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ರೆ ನನ್ನ ಮಗಳು ಮಾತ್ರ ಮಾರ್ಚ್ ಫಸ್ಟ್ ಸ್ಟಾರ್ಟ್ ಮಾಡಿದ್ಲು. ಆಚೆಯಿಂದ ಈಚೆ ಹೋಗೋದು, ಈಚೆಯಿಂದ ಆಚೆ ಹೋಗೋದು, ಆಮೇಲೆ ಮಲ್ಕೊಳ್ಳೋದು, ಓಡಾಡೋದು. ಚಿಕ್ಕ ಮಕ್ಕಳು ಹಾಗೆ ಅಲ್ವಾ. ಸೊ ಅವರಿಗೆ ನೆಲ ಆ ಥರ ಏನು ಡಿಫ್ರೆನ್ಸೇ ಇರಲ್ಲ. ಅವರಿಗೊಂದು ಆಟ ಆಡೋಕ್ಕೆ ಜಾಗ ಸಿಗಬೇಕು ಅಷ್ಟೇ. ಸೊ ನಾವು ಸಹ 1-2 ನಿಮಿಷ ಕೂತ್ಕೊಂಡ್ವಿ, ಮತ್ತು ಫೋಟೋ ಶೂಟ್ ಮಾಡಿದ್ವಿ. ಅಂದರೆ ಕೆಲವು ಫೋಟೋಸ್ನ ನಾವಿಲ್ಲಿ ತೊಗೊಂಡ್ವಿ. ಹಿಂದೆ ವ್ಯೂ ತುಂಬ ಚೆನ್ನಾಗಿರೋದ್ರಿಂದ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಹಸ್ಬೆಂಡ್ ಕಸಿನ್ ಹೇಳಿರೋದು ಇಲ್ಲಿಂದ ನಾವು ಟ್ರೆಕ್ಕಿಂಗ್ ಸಹ ಹೋಗ್ಬೋದು ಅಂತ. ಬಟ್ ನಾವು ಯಾವತ್ತೂ ಹೋಗಿಲ್ಲ. ಬಟ್ ಡೆಫಿನೆಟ್ಲಿ ಒಂದು ಸರಿ ಹೋಗಬೇಕು. ಐ ಥಿಂಕ್ ಹಿಂದೆ ಏನು ಬೆಟ್ಟ ಕಾಣಿಸ್ತಾ ಇದೆಯೋ ಆ ಪೀಕಿಗೆ ನಾವು ಹೋಗ್ಬೋದಂತೆ. ಸೊ ಐ ಡೋಂಟ್ ನೋ ಎಷ್ಟು ಕಿಲೋಮೀಟರ್ ಇದೆ, ಏನು ಗೊತ್ತಿಲ್ಲ. ಬಟ್ ಹೋಗ್ಬೋದು ಅಂತ ಮಾತ್ರ ಗೊತ್ತು. ಬಟ್ ಇನ್ನೊಂದು ಬೆಸ್ಟ್ ಪಾರ್ಟ್ ಆಫ್ ದಿಸ್ ಪ್ಲೇಸ್ ಈಸ್ ಲೈಕ್ ಒಂದು ತೋಡು ಹರಿತಾನೇ ಇರುತ್ತೆ ಆಲ್ಮೋಸ್ಟ್ ಸರೌಂಡಿಂಗ್ ಆಫ್ ದ್ಯಾಟ್ ಟೆಂಪಲ್. ಅದೊಂದು ತುಂಬ ಚೆನ್ನಾಗಿದೆ. ನಾವು ಲಾಸ್ಟ್ ಟೈಮ್ ಆ ತೋಡಲ್ಲೆಲ್ಲ ಹೋಗಿದ್ವಿ. ಅಂದರೆ ಮಳೆಗಾಲದಲ್ಲಿ ನಾವು ಲಾಸ್ಟ್ ಟೈಮ್ ಬಂದಿದ್ದರಿಂದ ತೋಡಲ್ಲೆಲ್ಲ ಹೋಗಿದ್ವಿ. ಬಟ್ ತುಂಬ ಎಂಜಾಯ್ ಮಾಡಿದ್ವಿ. ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸತ್ಯನಾರಾಯಣ ಪೂಜೆ ಮುಗಿತಾ ಇತ್ತು. ಸೊ ಮಂಗಳಾರತಿ ನಡೀತಾ ಇತ್ತು. ಸೊ ಮಂಗಳಾರತಿ ಅಟೆಂಡ್ ಮಾಡಿದ್ವಿ. ನೋಡ್ತಾ ಇದ್ದೀರಲ್ಲ ಸತ್ಯನಾರಾಯಣ ಪೂಜೆಗೆ ಎಷ್ಟು ಚೆನ್ನಾಗಿ ಇಲ್ಲಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಸೊ ಈ ಥರ ಎಲ್ಲ ಅಲಂಕಾರ ನೋಡೋದೇ ಒಂದು ಚೆಂದ. ಅದು ನಮಗೆ ಇಲ್ಲಿ ಊರಲ್ಲಿ ಬಂದ್ರೇ ಸಿಗುತ್ತೆ ಇದೆಲ್ಲ. ಸೊ ನನಗೆ ತುಂಬ ಖುಷಿ ಆಯಿತು. ಆರತಿ ತೊಗೊಂಡು ಅದಾದಮೇಲೆ ಊಟ. ಸೊ ದಿಸ್ ಇಸ್ ಮೈ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ನಮ್ಮ ಉಡುಪಿ ಸ್ಟೈಲ್ ಅಂದರೆ ಕಾರ್ಯಕ್ರಮದಲ್ಲಿ ಮಾಡುವ ಒಂದು ಅಥೆಂಟಿಕ್ ಊಟ ಮಾಡಬೇಕು ಅಂತ ತುಂಬ ದಿನದಿಂದ, ಯಾಕಂದರೆ ನಾನು 5-6 ಮಂತ್ಸ್ ಆದಮೇಲೆ ಊರಿಗೆ ಬಂದಿರೋದ್ರಿಂದ ಆಸೆ ಆಗ್ತಾಯಿತ್ತು. ಸೊ ಫೈನಲಿ ದ ಎಕ್ಸೈಟಿಂಗ್ ಪಾರ್ಟ್ ಈಸ್ ಹಿಯರ್. ಒಂದು ಬಾಳೆ ಎಲೆ ಮೇಲೆ ಕುತ್ಕೊಳಿಸಿ ಈ ಥರ ಊಟ ಬಡಿಸಿ ಊಟ ಮಾಡೋದೇ ಒಂದು ಚೆಂದ. ಸೊ ಆರಾಮಾಗಿ ಎಲ್ಲ ಊಟ ಮಾಡಿ ಮತ್ತು
ನಾವು ನಮ್ಮ ಡೇನ ವೈಂಡ್ ಮಾಡಿ ಇಲ್ಲಿಂದ ನಮ್ಮ ಮನೆಗೆ ವಾಪಸ್ ಹೊರಟ್ವಿ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕೆಲವು ಪಿಕ್ಚರ್ಸ್ನ ನಾನೇನು ಹೇಳಿದೆ ತೆಕ್ಕೊಂಡಿದ್ದೀವಿ ಅಂತ, ಅದನ್ನು ಇಲ್ಲಿ ಹಾಕಿದ್ದೀನಿ. ಹೋಪ್ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಆಲ್ಸೋ ಅಲ್ಲಿ ಬೆಲ್ ಐಕನ್ ಇರುತ್ತೆ, ಪ್ರೆಸ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.